ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ, ಇವತ್ತು ನಾನು ಕಡಲೆ ಪಲ್ಯ ಮಾಡ್ತಾಯಿದ್ದೀನಿ. ಕಡಲೆ ಪಲ್ಯ ಹೇಗೆ ಮಾಡೋದು, ಏನೆಲ್ಲ ಐಟಮ್ ಬೇಕು ಅಂತ ನೋಡ್ಕೊಂಬರೋಣ. ಸಿಟಿಯಲ್ಲಿರೋರಿಗೆ ಕಡಲೆ ಪಲ್ಯ ಕೆಲವೊಬ್ರಿಗೆ ಗೊತ್ತಿರಲ್ಲ, ಕೆಲವೊಬ್ರಿಗೆ ಗೊತ್ತಿರುತ್ತೆ. ಹಳ್ಳೀಲಿ ಇರೋರಿಗಾದರೆ ತಿಂದಿರ್ತಾರೆ, ಗೊತ್ತಿರುತ್ತೆ. ಯಾರ್ಯಾರು ತಿಂದಿದ್ದೀರಾ ಕಡಲೆ ಪಲ್ಯ ಅಂತ ಕಮೆಂಟ್ ಮಾಡಿ ನನಗೆ. ನೋಡಿ, ಇದನ್ನು ಊರಿಂದ ಕೊಟ್ಟು ಕಳಿಸಿದ್ದು, ತೊಗೊಂಬಂದಿದ್ದು. ಅಂದರೆ ಅದು ಬಿದಿರು ಅಂತ ಹೇಳ್ತೀವಿ ನಾವು. ಬಿದಿರು ಅಂದರೆ ಜೂನ್ ಜುಲೈ ಆಗಸ್ಟ್ವರೆಗೂ ಸಿಗುತ್ತೆ. ಅದು ಎಳೆ ಬಿದಿರಿರುತ್ತಲ್ಲ, ಅದನ್ನು ತೊಗೊಂಬಂದು ಪಲ್ಯ ಮಾಡ್ತಾರೆ. ತುಂಬ ಕಹಿ ಇರುತ್ತೆ, ಒಂದೇ ದಿವಸಕ್ಕೆ ಮಾಡೋಕ್ಕಾಗಲ್ಲ. ಇದು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ನಾನು ಪೂರ್ತಿ ನೋಡಿ ಪೂರ್ತಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಅರ್ಧಂಬರ್ಧ ವಿಡಿಯೋ ಮಾತ್ರ ವಾಚ್ ಮಾಡಬೇಡಿ. ನಾನು ಬಂದ ತಕ್ಷಣ ಕಡಲೆನ ಕವರಲ್ಲಿ ಕಟ್ ಮಾಡಿ ಕೊಟ್ಟು ಕಳಿಸಿದ್ರು. ಅದು ಉದ್ದುದ್ದ ಇರುತ್ತಲ್ಲ, ಅದು ಹಾಗೆ ತರೋಕ್ಕಾಗಲ್ಲ ಅಂತ ಕಟ್ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಅದನ್ನು ನಾನು ಫಸ್ಟ್ ಇವಾಗ ನೀರಿಗೆ ಹಾಕಿಬಿಟ್ಟು ಒಂದು ಸರಿ ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಡೈರೆಕ್ಟಾಗಿ ಒಂದೇ ದಿವಸ ಮಾಡೋಕ್ಕಾಗಲ್ಲ ಇದನ್ನು. ಒಂದು ಸರಿ ನೀರು ಹಾಕಿ ತೊಳೆದ್ಬಿಟ್ಟು, ಇದು ಅಕ್ಕಿ ಇರುತ್ತಲ್ಲ, ಅಕ್ಕಿ ತೊಳೆದ ನೀರಲ್ಲಿ ನೆನೆಸಿಡಬೇಕು. ದಿವಸ ಅದನ್ನು ವಾಶ್ ಮಾಡಬೇಕು. ಅದನ್ನು ಚೇಂಜ್ ಮಾಡಿ ಮತ್ತೆ ತಿರ್ಗಾ ಒಂದು ದಿವಸ ಮತ್ತೆ ಅಕ್ಕಿ ತೊಳೆದ ನೀರಲ್ಲಿ ಹಾಕಿಡಬೇಕು. ಇದನ್ನು ಇವತ್ತು ಹಾಕಿದರೆ ಬೆಳಗ್ಗೆ ದಿವಸ ಆ ನೀರನ್ನು ಚೇಂಜ್ ಮಾಡಿ ಬೆಳಗ್ಗೆ ಫ್ರೆಶ್ ಆಗಿ ಮತ್ತೆ ಅಕ್ಕಿ ತೊಳೆದ ನೀರು ಇರುತ್ತಲ್ಲ, ಅದನ್ನು ಹಾಕಿ ನೆನೆಸಿಡಬೇಕಾಗುತ್ತೆ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಕಡೆಯವ್ರಿಗೆ ಗೊತ್ತಿರುತ್ತೆ ಇದು. ಟೇಸ್ಟಿಯಾಗಿರುತ್ತೆ ಸಾಂಬಾರು. ವರ್ಷಕ್ಕೆ ಸರಿ ತಿನ್ನಲೇಬೇಕು ಅಂತ ಹೇಳ್ತಾರೆ. ಊರ ಕಡೆಗೆಲ್ಲ ತಿಂತಾರೆ ಇದನ್ನು. ಅಂದರೆ ನಾವು ತುಂಬ ವರ್ಷನೇ ಆಗಿತ್ತು ಇದು ಪಲ್ಯ ತಿಂದೆ. ಬೆಂಗಳೂರಿಗೆ ಬಂದಮೇಲೆ ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಮೊದಲೆಲ್ಲ ತಿಂದಿದ್ದೀವಿ. ಈ ಥರ ಚಿಕ್ಕ ಚಿಕ್ಕ ಕಟ್ ಮಾಡಿ, ಅದು ತುಂಬ ಕಹಿ ಇರುತ್ತೆ, ಹಾಗಾಗಿ ಡೈರೆಕ್ಟ್ ಮಾಡೋ ಹಾಗಿಲ್ಲ. ನೋಡಿ, ಇವಾಗ ಒಂದು ದಿವಸದ್ದು ಅದು ಕ್ಲೀನ್ ಮಾಡಿ ಆ ನೀರು ಚೇಂಜ್ ಮಾಡಿ, ಮರುದಿವಸ ಇದು ಆ ನೀರು ಚೇಂಜ್ ಮಾಡಿ ಇನ್ನೊಂದು ಪಾತ್ರೆಗೆ ಹಾಕಿಬಿಟ್ಟು ಮತ್ತೆ ಆ ನೀರು ಅಕ್ಕಿ ತೊಳೆದ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಮತ್ತೆ ಅಕ್ಕಿ ತೊಳೆದ ನೀರು ಹಾಕಿಡೋದ್ರಿಂದ ಅದು ಕಹಿ ಬರುತ್ತೆ, ಕಹಿ ಇರುತ್ತೆ. ಹಾಗಾಗಿ ಈ ಥರ ಮಾಡಿದ್ರೆ ಕಹಿ ಇರಲ್ಲ. ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ, ನೀರು ಹಾಕಿ ಇಡ್ತಾರೆ. ನಾವು ಅಕ್ಕಿ ತೊಳೆದ ನೀರಲ್ಲಿ ಹಾಕಿಡ್ತೀವಿ. ಇದು ನೋಡಿ, ಎರಡನೇ ದಿವಸ, 2 ದಿವಸ, ಒಂದು 3 ದಿವಸ ಆ ಥರ ಮಾಡಬೇಕು. ಫಸ್ಟ್ 1 ದಿವಸ, 2 ದಿವಸ, 3 ದಿವಸ, 4 ದಿವಸ ಆದರೂ ಆಗುತ್ತೆ. 3 ದಿವಸ ನಾನು ನೆನೆಸ್ಬಿಟ್ಟು ಎಲ್ಲ ಅಕ್ಕಿ ತೊಳೆದ ನೀರಲ್ಲಿ ಎಲ್ಲ ಚೇಂಜ್ ಮಾಡಿ ಲಾಸ್ಟಲ್ಲಿ ಇವತ್ತು ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯ ಮಾಡೋದಕ್ಕೆ ನಾನು ಮತ್ತೆ ಎಲ್ಲ ಸೋಸ್ಕೊಂಡು, ಆ ನೀರನ್ನೆಲ್ಲ ಸೋಸ್ಕೊಂಡು ಇವಾಗ ಸೋಸಿ ಇಟ್ಕೊಂಡಿದ್ದೀನಿ ನೋಡಿ. ಮತ್ತು ಎಷ್ಟು ಬೇಕಾಗುತ್ತೆ ಅಷ್ಟು ಪಲ್ಯ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ತೊಳೆದು ಇಟ್ಕೊತೀನಿ ಎತ್ತಿ. ನೋಡಿ, ಇವಾಗ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ತೊಳೆದು ಇಟ್ಕೊಂಡು, ನೋಡಿ ತುಂಬ ಇತ್ತಲ್ಲ, ಅದನ್ನು ಇವಾಗ ತೊಳಿತಾ ಇದ್ದೀನಿ ಚೆನ್ನಾಗಿ. ಸ್ವಲ್ಪ ಅಕ್ಕಿ ತೊಳೆದ ನೀರು ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಡೈಲಿ ನೀರು ಚೇಂಜ್ ಮಾಡ್ತಾ ಇರಬೇಕು. ನೀರು ಹಾಕಿದರೂ ಆಗುತ್ತೆ, ಅಕ್ಕಿ ತೊಳೆದ ನೀರು ಹಾಕಿದ್ರೂ ಚೆನ್ನಾಗಿರುತ್ತೆ. ಇನ್ನು ಕಹಿ ಹೋಗುತ್ತೆ ಅದು. ಉಪ್ಪಿನಕಾಯಿನೂ ಹಾಕ್ತಾರೆ ಇದರಿಂದ, ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿನೂ. ಇವಾಗ ಇಷ್ಟನ್ನು ನಾನು ತೊಳೆದು ಎತ್ತಿಟ್ಕೊಂಡಿದ್ದೀನಿ ನೋಡಿ. ಮಶ್ರೂಮ್ ಥರ ಇರುತ್ತೆ ಇದು ಸಾಂಬಾರು, ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಮಕ್ಕಳು ಫಸ್ಟು ಟೈಮ್ ಇವಾಗ ತಿಂತಾ ಇರೋದು. ಅಂದರೆ ಊರಲ್ಲಿ ಈ ಟೈಮಲ್ಲಿ ಹೋದರೆ ಸಿಗುತ್ತೆ, ಈ ಟೈಮಿಗೆ ಹೋಗಲ್ಲಲ್ಲ, ಹಾಗಾಗಿ ನಮಗೂ ಅಪರೂಪ. ಅಂದರೆ ಊರಿಗೆ ಹೋಗಿದ್ದಕ್ಕೋಸ್ಕರ ಸಿಕ್ಕಿದ್ದು, ಇಲ್ಲಾಂದರೆ ಸಿಗ್ತಿರಲಿಲ್ಲ. ಇವಾಗ ಈ ಕಡೆ ಮಸಾಲೆ ಇಟ್ಕೊಂಡಿದ್ದೀನಿ ನೋಡಿ. 1-2 ಟೊಮೊಟೊ ಪಲ್ಯ ಸಾಂಬಾರು ಮಾಡೋದಕ್ಕೆ 2 ಟೊಮೊಟೊ, 2 ಈರುಳ್ಳಿ, ಹಾಗೆ ಕಾಯಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಕಡೆಗೆ ಸ್ವಲ್ಪ ಜೀರಿಗೆ, ಮೆಂತ್ಯ, ಸಾಸಿವೆ, ಬೆಳ್ಳುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ ಇಟ್ಕೊಂಡು ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮಸಾಲ ಮಾಡ್ಕೊಳ್ಳೋಕ್ಕೆ ಇದನ್ನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ. ಚೆನ್ನಾಗಿ ಫ್ರೈ ಆದ ನಂತರ ಮತ್ತೆ ಟೊಮೊಟೊ, ಈರುಳ್ಳಿ, ಒಂದೊಂದು ಟೊಮೊಟೊ, ಒಂದು ಈರುಳ್ಳಿ ಇತ್ತಲ್ಲ, ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ರೊಟ್ಟಿಗೆ ಹಾಗೆ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ. ರೊಟ್ಟಿಗೆ ಅಂತೂ ಇನ್ನೂ ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಶ್ರೂಮ್ ಥರ ಇರುತ್ತೆ, ತಿಂದವ್ರಿಗೆ ಗೊತ್ತಿರುತ್ತೆ ಅದು ಟೇಸ್ಟು. ಈ ಕಡೆಗೆ ಕಾಯಿ ಕಟ್ ಮಾಡಿದ್ನಲ್ಲ, ಆ ಕಾಯಿನ ರುಬ್ಕೊಂಡಿದ್ದೀನಿ. ಕಾಯಿ ರುಬ್ಕೊಂಡ ನಂತರ ಮಸಾಲ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಎಣ್ಣೆಯಲ್ಲಿ, ಅದನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ಸೇರಿಸ್ಬಿಟ್ಟು
ನಮ್ಗೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪೌಡ್ರ್ ಹಾಕ್ಕೋಬೋದು. ನಾನು 2 ಸ್ಪೂನು ಅಚ್ಚ ಖಾರದ ಪೌಡ್ರ್ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಧನಿಯಾ ಹಾಕ್ತಾಯಿದ್ದೀನಿ. ಮತ್ತೇನೂ ಇಲ್ಲ ಮಸಾಲ ಇದಕ್ಕೆ, ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ. ಮಸಾಲ ಆಲ್ರೆಡಿ ಅಲ್ಲಿ ಜೀರಿಗೆ, ಮೆಣಸು ಎಲ್ಲ ಹಾಕಿ ಹುರ್ಕೊಂಡಿದ್ನಲ್ಲ ಎಣ್ಣೆಲಿ, ಈ ಕಡೆಗೆ ಅಚ್ಚ ಖಾರದ ಪೌಡ್ರು, ಸ್ವಲ್ಪ ಧನಿಯಾ ಹಾಕಿಬಿಟ್ಟು ನೀರು ಹಾಕಿ ಮಸಾಲ ರುಬ್ಕೊತಾ ಇದ್ದೀನಿ. ಮಸಾಲ ರುಬ್ಕೊಂಬಿಟ್ಟು ಮತ್ತೆ ಒಂದು ಕುಕ್ಕರಲ್ಲಿ, ಅದು ಸ್ಕಿಪ್ ಆಗಿದೆ, ಸ್ವಲ್ಪ ಅದೇ ಕುಕ್ಕರಿಗೆ ಎಣ್ಣೆ ಹಾಕಿಬಿಟ್ಟು ಉಳಿದಿರೋದು ಒಂದು ಟೊಮೊಟೊ, ಒಂದು ಈರುಳ್ಳಿ, ಹಾಗೆ ಕಡಲೆ ಕಟ್ ಮಾಡಿಟ್ಟಿದ್ದಲ್ಲ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು. ಎಣ್ಣೆ ಹಾಕಿಬಿಟ್ಟು ಟೊಮೊಟೊ, ಈರುಳ್ಳಿ ಹಾಕಿ ಅದು ಸ್ವಲ್ಪ ಮಿಸ್ ಆಗಿದೆ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ಮೆಲ್ಲು ಅಂದರೆ ಹಸಿ ವಾಸನೆ ಇರುತ್ತಲ್ಲ ಅದು ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹಾಗೆ ಅರಿಶಿನ ಸೇರಿಸಿಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ಮುಗೀತು. ಸ್ವಲ್ಪ ಅರಿಶಿನ ಜಾಸ್ತಿನೇ ಸೇರಿಸ್ತೀನಿ ನಾನು, ಯಾವುದೇ ಅಡುಗೆಗಾದರೂ ಸ್ವಲ್ಪ ಅರಿಶಿನ ಜಾಸ್ತಿ ಆಗಿಬಿಡುತ್ತೆ, ಯೆಲ್ಲೋ ಕಲರ್ ಆಯ್ತದು ನೋಡಿ. ಇವಾಗ ಅರಿಶಿನ, ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ವಾಸನೆ ಹೋಗೋವರೆಗೂ. ಅಂದರೆ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಬೈ ಸ್ಟೆಪ್ಪಾಗಿ ತೋರಿಸ್ತಾ ಇದ್ದೀನಿ ನಾನು ತುಂಬ. ಮತ್ತು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಹಾಕಿಬಿಟ್ಟು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟ್ ಎಣ್ಣೆ ಹಾಕಿದ್ದೆ, ಮತ್ತೆ ಎಣ್ಣೆ ಹಾಕಿ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಈ ಥರ ಬಂದಿದೆ ನೋಡಿ. ಆದಮೇಲೆ ಇವಾಗ ಸ್ವಲ್ಪ ನೀರು ಸೇರಿಸಿದ್ರೆ ಆಯಿತು. ಫುಲ್ ಎಲ್ಲೋ ಆಗಿಬಿಡ್ತು, ಸ್ವಲ್ಪ ಅರಿಶಿನ ಜಾಸ್ತಿ ಆಗಿದ್ದರಿಂದ. ನೀರು ಸೇರಿಸ್ಬಿಟ್ಟು ಮತ್ತೆ ಒಂದು 5 ನಿಮಿಷ ಬೇಯಿಸಿದರೆ ಸಾಕು. ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸಬೇಕು. ಒಂದು ಮಿಕ್ಸ್ ಕೊಟ್ಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಬೆಂದರೆ ಸಾಕಾಗುತ್ತೆ ನೋಡಿ. ಈ ರೀತಿ ಬೇಯ್ತಾ ಇದೆ. ಕುಕ್ಕರನ್ನು ಬೇಡ ಇದಕ್ಕೆ. ಅರಿಶಿನ, ಉಪ್ಪು ಹಾಕಿ ಈ ರೀತಿ ಒಂದು 5 ನಿಮಿಷ ಬೇಯಿಸಿದರೆ ಸಾಕು. ಆವಾಗ ಮಸಾಲ ರುಬ್ಕೊಂಡಿರ್ತೀವಲ್ಲ, ಆ ಮಸಾಲಾನ ಇದಕ್ಕೆ ಸೇರಿಸೋದು ನೋಡಿ. ಸೇರಿಸ್ಬಿಟ್ಟು ಒಂದು ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಸರಿ. ಈ ರೀತಿ ಬಂದಿದೆ. ಕೆಲವೊಬ್ಬರು ಬೊಂಬು ಅಂತ ಹೇಳ್ತಾರೆ, ನಮ್ಮ ಕಡೆಗೆಲ್ಲ ಆ ರೀತಿ ಹೇಳಲ್ಲ, ಬಿದಿರು ಅಂತ ಹೇಳ್ತಾರೆ. ಎಳೆ ಬಿದಿರಿಗೆ ಇದು ಕಳಲೆ ಅಂತ ಹೇಳ್ತಾರೆ. ಜಾಸ್ತಿ ಅಂದರೆ ಮಲೆನಾಡು, ಕರಾವಳಿ ಸೈಡಲ್ಲೆಲ್ಲ ತಿಂತಾರೆ. ಕೆಲವೊಬ್ರಿಗೆ ಮಾತ್ರ ಗೊತ್ತಿರಲ್ಲ, ಕೆಲವೊಬ್ಬರಿಗೆ ಗೊತ್ತಿರುತ್ತೆ ನೋಡಿ. ಈ ರೀತಿ ಬಂದಿದೆ ಸಾಂಬಾರು. ರೊಟ್ಟಿಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದು 5-10 ನಿಮಿಷ ಬೇಯಿಸಿದರೆ ಸಾಕು. ಮಸಾಲ ಹಾಕಿಬಿಟ್ಟು ಒಂದು 10 ನಿಮಿಷ ಬೆಂದರೆ ಸಾಕಾಗುತ್ತೆ. ಈ ರೀತಿ ಕುದಿ ಬರಬೇಕಾದ್ರೇ ಸ್ವಲ್ಪ ಕೈ ಆಡಿಸಿ, ಅಂದರೆ ಸೌಟಲ್ಲಿ ಕೈ ಆಡಿಸ್ತಾ ಇರಬೇಕು. ತಳ ಹಿಡಿದೇ ಇರೋ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಬೆಂದಿದೆ. ಈ ಕಡೆಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಸಾಕು ನೋಡಿ. ಜೀರಿಗೆ, ಸಾಸಿವೆ ಹಾಗೆ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಒಂದು ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆ ಹಾಕಿದ ನಂತರ ಮುಗೀತು. ಹೇಗಿದೆ ಅಂತ ಕಮೆಂಟ್ ಮಾಡಿ.